ಎಲ್ಲರಿಗೂ ನಮಸ್ಕಾರ. ಇದು ಎನಿಮಲ್ ಕಿಂಗ್ಡಮ್ನ ಕಂಟಿನ್ಯೂವೇಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ನಾನ್ ಕೋಡೆಟ್ನ ಎರಡನೇ ಫೈಲಮ್ ಆದ ನಿಡೇರಿಯಾದ ಬಗ್ಗೆ ಓದೋಣ. ಸೊ ನಿಡೇರಿಯಾವನ್ನು ನಾವು ಅನದರ್ ನೇಮ್ ಫಾರ್ ನಿಡೇರಿಯನ್ ಈಸ್ ಸಿಲಿಂಟ್ರೇಟ್ಸ್. ಸೊ ನಿಡೇರಿಯನ್ನ ನಾವು ಸಿಲಿಂಟ್ರೇಟ್ಸ್ ಅಂತೂ ಕೂಡ ಕರಿತೀವಿ. ಸೊ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಸಿಲಿಂಟ್ರೇಟ್ಸ್. The general characters of cilintrates: the grade of organization, the level of organization is tissue level. So in peripheral, cellular level is there. So here tissue level means a group of cell. Tissue means a group of cell, and these group of cell are meant for performing particular function. ಈ ಗ್ರೂಪ್ ಆಫ್ ಸೆಲ್ಲು ಕೂಡಿ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಮಾಡುತ್ತೆ. ಈ ಥರ ಆರ್ಗನೈಜೇಷನ್ ನಾವು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಜೇಷನ್ ಅಂತ ಕರಿತೀವಿ. ಆ್ಯಂಡ್ ಸಿಮೆಟ್ರಿ ಈಸ್ ರೇಡಿಯಲ್ ಸಿಮೆಟ್ರಿ. ರೇಡಿಯಲ್ ಸಿಮೆಟ್ರಿ ಅಂದರೆ ಈ ಇಮೇಜ್ ನೋಡಿ ನೀವೆಲ್ಲರೂ. ಸೊ ಇದನ್ನು ನಾವು ಹೀಗೆ ಕಟ್ ಮಾಡಿದ್ರು ಸೇಮ್ ಪೀಸ್ ಬರುತ್ತೆ, ಹೀಗೆ ಕಟ್ ಮಾಡಿದ್ರು ಸೇಮ್ ಪೀಸ್ ಬರುತ್ತೆ, ಹೀಗೆ ಕಟ್ ಮಾಡಿದ್ರು ಸೇಮ್ ಪೀಸ್, ಹೀಗೆ ಕಟ್ ಮಾಡಿದ್ರು ಸೇಮ್ ಪೀಸ್. ಅಂದರೆ ನೀವು ಹೇಗೂ ಕಟ್ ಮಾಡಿ, ವಿ ಆರ್ ಗೆಟಿಂಗ್ ವಾಟ್? ಸೇಮ್ ಪೀಸಸ್. ಎನಿ ಪ್ಲೇನ್ passes through the center of a body and it divides a body into two equal halves, so that when we call radial symmetry. ನೀವು ಆ್ಯಪಲ್ ತೊಗೊಳ್ಳಿ, ಮನೇಲಿ ಆ್ಯಪಲ್ ಕಟ್ ಮಾಡುವಾಗ ನೋಡಿ, ಈ ಕಡೆ ಹೀಗೆ ಕಟ್ ಮಾಡಿದರೆ 2 ಪೀಸ್ ಸೇಮ್, ಅದೇ ಹೀಗೆ ಕಟ್ ಮಾಡಿದ್ರೆ 2 ಪೀಸ್ ಸೇಮ್. ಸೊ ನೀವು ಹೇಗೂ ಸೆಂಟ್ರ್ ಇಟ್ಕೊಂಡು ನಾವು ಹೇಗೂ ಕಟ್ ಮಾಡಿದ್ರೆ ನಮಗೆ ಈಕ್ವಲ್ ಪೀಸ್ ಬರುತ್ತಾ, ಅದನ್ನು ನಾವು ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಆ್ಯಂಡ್ ಜಾಮ್ ಲೇಯರ್, ದೀಸ್ ಆರ್ ಡಿಪ್ಲೋಬ್ಲಾಸ್ಟಿಕ್. ಡಿಪ್ಲೋಬ್ಲಾಸ್ಟಿಕ್ ಮೀನ್ಸ್, ಸೊ ಇದು ಎಂಬ್ರಿ ಇದು ಅಂದ್ಕೊಳ್ಳಿ. ಈ ಎಂಬ್ರಿಯೋ ಈಸ್ ಕವರ್ಡ್ ವಿತ್ 2 ಲೇಯರ್, 2 ಲೇಯರ್ಲಿಂದ ಕವರ್ ಆಗುತ್ತೆ. ಔಟರ್ ಒನ್ ಎಕ್ಟೋಡರ್ಮ್, ಹೊರಗಿನ ಲೇಯರನ್ನು ಎಕ್ಟೋಡರ್ಮ್ ಅಂತ ಕರಿತೀವಿ. ಇನ್ನರ್ ಒನ್ ಎಂಡೋಡರ್ಮ್, ಒಳಗಿನ ಲೇಯರನ್ನು ಎಂಡೋಡರ್ಮ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ದೀಸ್ ಟು ಅನ್ಡಿಫ್ರೆನ್ಷಿಯೇಟೆಡ್ ಮಿಸೋಗ್ಲಿಯಾ ಇಸ್ ದೇರ್. ಈ ರಿಬಸ್ ಎಂಟ್ರಿ ಅನ್ಡಿಫ್ರೆನ್ಷಿಯೇಟೆಡ್ ಮಿಸೋಗ್ಲಿಯಾ ಇರುತ್ತೆ. ಸೊ ಈ ಟೈಪ್ ಲೇಯರ್ಲಿಂದ ಕವರ್ ಆದರೆ ಅದನ್ನು ನಾವು ಡಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೀವಿ. ಆ್ಯಂಡ್ ಅಸಿಲೋಮೇಟ್ಸ್. ಸೊ ಅಸಿಲೋಮೇಟ್ಸ್ ಮೀನ್ಸ್, ಇಯರ್ ಸಿಲೋಮ್ ಈಸ್ ಆಬ್ಸೆಂಟ್ಸ್. ಅಂದರೆ ಆಬ್ಸೆನ್ಸ್, ಸಿಲೋಮ್. ಸೊ ಇವ್ರ ಕಡೆ ಸಿಲೋಮ್ ಆಬ್ಸೆಂಟ್ ಇರುತ್ತೆ. ಮೇಟ್ ಅಂದರೆ ಎನಿಮಲ್ಸ್. ಯಾರ ಕಡೆ ಸಿಲೋಮ್ ಆಬ್ಸೆಂಟ್ ಇರುತ್ತನ್ನ ಆ ಎನಿಮಲ್ಸನ್ನು ನಾವು ಏನಂತ ಕರಿತೀವಿ? ಅಸಿಲೋಮೇಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಿಲೋಮ್? ಸೊ ಸಿಲೋಮ್, ಇಟ್ ಈಸ್ ಅ ಕ್ಯಾವಿಟಿ ಬಿಟ್ವೀನ್ ಗಟ್ ವಾಲ್ ಆ್ಯಂಡ್ ಬಾಡಿ ವಾಲ್. ಸೊ ಇಲ್ಲಿ ನೋಡಿ, ಸೊ ಇದು ಹುಮ್ಮನ್ ಅಂದ್ಕೊಳ್ಳಿ, ಇದು ಡೈಜೆಸ್ಟಿವ್ ಸಿಸ್ಟಮ್ ಹುಮ್ಮನ್. ಓಕೆ, ಸೊ ಇದನ್ನು ನಾವು ಬಾಡಿ ವಾಲ್ ಅಂದ್ಕೊಳ್ಳೋಣ, ಇದನ್ನು ಗಟ್ ವಾಲ್ ಅಂದ್ಕೊಳ್ಳೋಣ. ಬಾಡಿ ವಾಲು ಮತ್ತು ಗಟ್ ವಾಲ್ ನಡುವೆ ಏನು ಕ್ಯಾವಿಟಿ ಇದೆಯಲ್ಲ, ಈ ಕ್ಯಾವಿಟಿನ ಅಂತ ಕರಿತೀವಿ ನಾವು ಸಿಲೋಮ್ ಅಂತೀವಿ. ಸೊ ಈ ಕ್ಯಾವಿಟಿ ಯಾರ ಕಡೆ ಇರೋದಿಲ್ಲ? ಸಿಲಿಂಟ್ರೇಟ್ಸ್ ಕಡೆ ಕ್ಯಾವಿಟಿ ಇರೋದಿಲ್ಲ. ಸೊ ಅದಕ್ಕಾಗಿ ಸಿಲಿಂಟ್ರೇಟನ್ನು ನಾವು ಏನಂತ ಕರಿತೀವಿ ಅಂದರೆ ಅಸಿಲೋಮೇಟ್ ಅಂತ ಕರಿತೀವಿ. ಹ್ಯಾಬಿಟ್ ಆ್ಯಂಡ್ ಹ್ಯಾಬಿಟಾಟ್, ವೇರ್ ದೀಸ್ ಆರ್ ಪ್ರೆಸೆಂಟ್. ಅಕ್ವಾಟಿಕ್, ಇವು ಜಲವಾಸಿಗಳು, ನೀರಲ್ಲಿ ಸಿಗುತ್ತೆ ನಮಗೆ. ಮೋಸ್ಟ್ಲಿ ಮರೈನ್ ಅಂದರೆ ಮೋಸ್ಟ್ ಆಫ್ ದೆಮ್ ಆರ್ ಫೌಂಡ್ ಇನ್ ಅ ಮರೈನ್ ಆ್ಯಂಡ್ ಫ್ಯೂ ಮೇ ಬಿ ಫೌಂಡ್ ಇನ್ ಅ ಫ್ರೆಶ್ ವಾಟರ್. ಅಂದರೆ ಬಹಳಷ್ಟು ಜೀವಿಗಳು ನಮಗೆ ಸಿಲಿಂಟ್ರೇಟ್ ಆದವರು ನಮಗೆ ಸಮುದ್ರದಲ್ಲಿ ಸಿಗ್ತಾರೆ, ಸಾಗರದಲ್ಲಿ ಸಿಗ್ತಾರೆ. ಅದರಲ್ಲಿ ಕೆಲವೊಂದು ನಮಗೆ ಎಲ್ಲಿ ಸಿಗ್ಬೋದು? ಫ್ರೆಶ್ ವಾಟರಲ್ಲೂ ಸಿಗ್ಬೋದು, ಸಿಹಿ ನೀರಿನಲ್ಲೂ ಸಿಗ್ಬೋದು. ಫಾರ್ ಎಕ್ಸಾಂಪಲ್ ಹೈಡ್ರಾ. ಸೊ ಹೈಡ್ರಾ ನಮಗೆ ಸಿಹಿ ನೀರಿನಲ್ಲೂ ಸಿಗ್ತಾವೆ. ದೇ ಆರ್ ಮೋಸ್ಟ್ಲಿ ಮೀನ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಮರೈನ್. ಸಸೈಲ್ ಮೀನ್ಸ್ ಇನ್ಆಕ್ಟಿವ್. ಸೊ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಅವರು ಏನಾಗ್ತಾರೆ ಅಂದರೆ ಅಂಟ್ಕೊಂಡು ಬೆಳೀತಿರ್ತಾರೆ. ಸೊ ಇದನ್ನು ನಾವು ಸಸೈಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ವಾಟರಲ್ಲಿ ರಾಕ್ ಇತ್ತು ಅಂದ್ಕೊಳ್ಳಿ, ಸೊ ರಾಕ್ಗೆ ಅಟ್ಯಾಚ್ ಆಗಿ ಯಾರಿರ್ತಾರೆ? ಸಿಲಿಂಟ್ರೇಟ್ಸ್ ಇರ್ತಾರೆ. ಸೊ ಅವರನ್ನು ನಾವೇನಂತ ಕರಿತೀವಿ? ಸಸೈಲ್ ಅಂತ ಕರಿತೀವಿ. ಆ್ಯಂಡ್ ಆರ್ ಫ್ರೀ ಸ್ವಿಮ್ಮಿಂಗ್. ಸೊ ದೇ ಮೇ ಫ್ರೀಲಿ ಸ್ವಿಮ್ ಇನ್ ಅ ವಾಟರ್. ಸೊ ವಾಟರಲ್ಲಿ ಫ್ರೀಲಿ ಅವರು ಸ್ವಿಮ್ ಆಗ್ಬೋದು. ಸಾಲಿಟರಿ, ಒಬ್ಬರೇನಾದರೂ ಇರ್ತಾರೆ ನೋಡಿ ಇಲ್ಲಿ. ಆರ್ ಕೊಲೋನಿಯಲ್, ಸೊ ಗ್ರೂಪಲ್ಲಿ ಇರ್ತಾರೆ ನೋಡಿ ಇಲ್ಲಿ. ಸೊ ಈ ಡಯಾಗ್ರಾಮಲ್ಲಿ ಒಬ್ಬರೇ ಇದ್ದಾರೆ, ಈ ಡಯಾಗ್ರಾಮಲ್ಲಿ ಗ್ರೂಪಲ್ಲಿ ಇದ್ದಾರೆ. ಇಫ್ ಒಬ್ಬರೇ ಇದ್ದರೆ ಸಾಲಿಟರಿ ಅಂತಾರೆ, ಗ್ರೂಪಲ್ಲಿದ್ದರೆ ಕಲೋನಿಯಲ್. ಇಲ್ಲಿ ನೋಡಿರಿ, ಒಬ್ಬರೇ ಇದ್ದಾರೆ, ಇಲ್ಲೇನಿದ್ದಾರೆ? ಗ್ರೂಪಲ್ಲಿದ್ದಾರೆ. ಸೊ ಗ್ರೂಪಲ್ಲಿದ್ದರೆ ಅವರನ್ನು ನಾವು ಕಲೋನಿಯಲ್ ಅಂತ ಕರಿಬೇಕು. ಡೈಜೆಸ್ಟಿವ್ ಸಿಸ್ಟಮ್ ನೋಡಿ. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಮೀನ್ಸ್, ಆಲ್ರೆಡಿ ನಾವು ಇದನ್ನು ಓದಿದ್ವಿ ಬೇಸಿಸ್ ಆಫ್ ಕ್ಲಾಸಿಫಿಕೇಷನಲ್ಲಿ. ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾವಿಂಗ್ ಸಿಂಗಲ್ ಓಪನಿಂಗ್. ಇವ್ರ ಕಡೆ ಸಿಂಗಲ್ ಓಪನಿಂಗ್ ಇರುತ್ತೆ, ಆ ಓಪನಿಂಗನ್ನು ನಾವು ಮೌತ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾವಿಟಿ. ಇದನ್ನು ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾವಿಟಿ ಅಂತ ಕರಿತೀವಿ.
and this gastrointestinal cavity has a single opening. So this single opening we call mouth. ಸೊ ಈ ರೀತಿ ಯಾರ ಕಡೆ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೋ ಅವರನ್ನು ನಾವು ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಂಡ್ ಡೈಜೆಷನ್ ಮೇ ಬಿ ಇಂಟ್ರಾಸೆಲ್ಯುಲರ್. ಇಂಟ್ರಾ means inside, cellular means cell. So digestion takes place inside the cell. And extracellular, extra means outside, cellular means cell. So digestion ಸೆಲ್ನ ಹೊರಗಾಗುತ್ತೆ. ಸೊ ಇದು ಎರಡರ ಕಡೆ ಒಂದೇ ಎನಿಮಲಲ್ಲಿ ನೀವು ನೋಡೋದಿಲ್ಲ. ಅಂದರೆ ಸಮ್ ಸಿಲಿಂಡ್ರೇಟ್ಸ್ ಕಡೆ ಇಂಟ್ರಾಸೆಲ್ಯುಲರ್ ಇದ್ದರೆ ಸಮ್ ಸಿಲಿಂಡ್ರೇಟ್ಸ್ ಕಡೆ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಇರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ ಬಿಕಾಸ್ ಇವ್ರ ಕಡೆ ಲೆವೆಲ್ ಆಫ್ ಆರ್ಗನೈಜೇಷನ್ ಈಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಜೇಷನ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಏನಿರುತ್ತೆ ಇವ್ರ ಕಡೆ ಅಬ್ಸೆಂಟ್ ಇರುತ್ತೆ. ರಿಪ್ರೊಡಕ್ಷನ್ ಇನ್ ಸಿಲಿಂಡ್ರೇಟ್ಸ್. ಸೊ ದಿ ಸಿಲಿಂಡ್ರೇಟ್ಸ್ reproduce asexually and sexually. So Polyps produces Medusa asexually and the process we call budding, and Medusa produces polyp sexually. So polyp and Medusa, these are two body forms of ciliatrates. ಸೊ ಸಿಲಿಂಟ್ರೇಟ್ಸಲ್ಲಿ ಎರಡು ಬಾಡಿ ಫಾರ್ಮ್ ಇವೆ, ಒಂದು ಪಾಲಿಪು ಇನ್ನೊಂದು ಮೆಡುಸಾ. ಇನ್ನು ನಮ್ಮ ಕಡೆ ನೋಡಿ, ನಾವು ನ್ಯೂಬಾರ್ನ್ ಬೇಬಿ ಆದ ತಕ್ಷಣ ನಾವು ಅಡಲ್ಟಾಗಿ ಡೆವಲಪ್ ಆಗ್ತೀವಿ. ಅಡಲ್ಟ್ ಆದಮೇಲೆ ಮತ್ತೆ ನಾವು ಓಲ್ಡ್ ಏಜಲ್ಲಿ ಬರ್ತೀವಲ್ಲ, ಸೊ ಮುದುಕಿಯರ್ ಆಗ್ತೀವಲ್ಲ. ಸೊ ನಮ್ಮ ಕಡೆ 3 ಬಾಡಿ ಫಾರ್ಮ್ಸ್ ಸೇಮ್ ಅದೇ ರೀತಿ. ಸೊ ಸಿಲಿಂಟ್ರೇಟ್ಸ್ ಕಡೆ 2 ಬಾಡಿ ಫಾರ್ಮ್ಸ್ ಇವೆ, ಪಾಲಿಪ್ ಮತ್ತು ಮೆಡುಸಾ. ಸೊ ಪಾಲಿಪ್ಪು ಮೆಡುಸಾ ಪ್ರೊಡ್ಯೂಸ್ ಮಾಡುತ್ತೆ ಅಸೆಕ್ಷುವಲಿ, ಆ್ಯಂಡ್ ಮೆಡುಸಾ ಏನು ಪ್ರೊಡ್ಯೂಸ್ ಮಾಡುತ್ತೆ, ಪಾಲಿಪನ್ನು ಸೆಕ್ಷುವಲಿ. ಅಂದರೆ ಏನೂ ಇಲ್ಲ, ಪಾಲಿಪು ಮೆಡುಸಾ ಪ್ರೊಡ್ಯೂಸ್ ಮಾಡುತ್ತೆ, ಮೆಡುಸಾ ಪಾಲಿಪ್ ಪ್ರೊಡ್ಯೂಸ್ ಮಾಡುತ್ತೆ. ಪಾಲಿಪ್ ಮೆಡುಸಾ ಅಸೆಕ್ಷುವಲಿ ಮಾಡಿದ್ರೆ ಮೆಡುಸಾ ಪಾಲಿಪನ್ನು ಏನು ಮಾಡುತ್ತೆ, ಸೆಕ್ಷುವಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಕೂಡ ಅಂತ ಕರಿತೀವಿ, ಇಲ್ಲಾಂದರೆ ಮೆಟಾಜೆನೆಸಿಸ್ ಅಂತ ಕೂಡ ಕರಿತೀವಿ. ಮೋಸ್ಟ್ ಆರ್ ಸಪ್ರೇಟ್ ಸೆಕ್ಸಸ್. ಹಾಗಂದರೆ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಸಪ್ರೇಟ್ ಇರ್ತಾರೆ. ಅಂದರೆ ದ ಸ್ಪರ್ಮ್ಸ್ ಆ್ಯಂಡ್ ಯಗ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ 2 different individuals. So male and females are separate here. So such type of organism we call sexes are separate. External fertilization is there. External fertilization ಅಂದರೆ ಫೀಮೇಲ್ ಬಂದು ಎಗ್ ಲೇ ಮಾಡುತ್ತೆ ಔಟ್ಸೈಡ್ ದ ಬಾಡಿ, ಆ್ಯಂಡ್ ಮೇಲ್ ಬಂದು ಸ್ಪರ್ಮ್ ಲೇ ಮಾಡುತ್ತೆ ಆನ್ ದ ಸರ್ಫೇಸ್ ಆಫ್ ಎಗ್. ಅಂದರೆ ಫೀಮೇಲು ಎಗ್ ಲೇ ಮಾಡಿದ್ರೆ ಮೇಲು ಅದ್ರ ಮೇಲೆ ಸ್ಪರ್ಮ್ ಲೇ ಮಾಡುತ್ತಾರೆ. ಸೊ ಫ್ಯೂಷನ್ ಆಫ್ ಅ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟು ಔಟ್ಸೈಡ್ ಅ ಬಾಡಿ ಆಗುತ್ತಲ್ಲ, ಸೊ ಅದನ್ನೇ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತೀವಿ. ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದರೆ ಇಟ್ ಇನ್ಕ್ಲೂಡ್ ವಾಟ್, ಲಾರ್ವಲ್ ಸ್ಟೇಜ್. ಇದು ಎಗ್ ಇದೆ, ಇದು ಝೈಗೋಟ್ ಇದೆ ಅಂದ್ಕೊಳ್ಳಿ, ಝೈಗೋಟ್ ಹ್ಯಾಚ್ ಆಗಿ ಲಾರ್ವೆ ಆಗುತ್ತೆ. ಅಂದರೆ ಎಗ್ ಇದೆ ಅಂದ್ಕೊಳ್ಳಿ, ಎಗ್ಗೆ ಹ್ಯಾಚ್ ಆಗಿ ಲಾರ್ವೆ ಆಗುತ್ತೆ. ಲಾರ್ವೆ ಮುಂದೆ ಹೋಗಿನ ಕನ್ವರ್ಟ್ ಆಗುತ್ತೆ, ಅಡಲ್ಟಾಗಿ ಕನ್ವರ್ಟ್ ಆಗುತ್ತೆ. ಈ ಎಲ್ಲಿ ಲಾರ್ವಲ್ ಸ್ಟೇಜ್ ಇರುತ್ತಲ್ಲ ಅವರನ್ನು ನಾವು ಡೆವಲಪ್ಮೆಂಟ್ ಏನಂತ ಕರಿತೀವಿ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಯೂನಿಕ್ ಫೀಚರ್ ಆಫ್ ಫೈಲಮ್ ಸಿಲಿಂಟ್ರೇಟ್ಸ್. ಸೊ ಯೂನಿಕ್ ಫೀಚರ್ ಅಂದರೆ ಆಲ್ರೆಡಿ ನಮ್ಗೆ ಗೊತ್ತು, ಇದು ದೀಸ್ ಫೌಂಡ್ ಇನ್ ಓನ್ಲಿ ಪರ್ಟಿಕ್ಯುಲರ್ ಆರ್ಗನಿಸಮ್. ಈ ಕ್ಯಾರೆಕ್ಟರ್ಸ್ ಓನ್ಲಿ ಪರ್ಟಿಕ್ಯುಲರ್ ಆರ್ಗನಿಸಮ್ ಕಡೆ ನೋಡ್ತೀವಿ, ಆ್ಯಂಡ್ ದೀಸ್ ಆರ್ ನಾಟ್ ಫೌಂಡ್ ಇನ್ ಎನಿ ಅದರ್ ಆರ್ಗನಿಸಮ್. ಬೇರೆ ಕಡೆ ಈ ಕ್ಯಾರೆಕ್ಟರ್ಸ್ ನಮಗೆ ಕಾಣೋದಿಲ್ಲ. ಸೊ ಸ್ಪೆಷಲ್ ಯೂನಿಕ್ ಫೀಚರ್ ಈಸ್ ಟೆಂಟ್ಯಾಕಲ್ಸ್ ವಿತ್ ನೀಡೋಬ್ಲಾಸ್ಟ್ ಸೆಲ್. ಸೊ ನೀಡೋಬ್ಲಾಸ್ಟ್ ಸೆಲ್ಸ್, ಸೊ ಟೆಂಟ್ಯಾಕಲ್ಸ್ ಹತ್ತಿರ ಇರುತ್ತೆ. ಇಲ್ಲಿ ನೋಡಿ, ಇದು ಟೆಂಟ್ಯಾಕಲ್. ಸೊ ಟೆಂಟ್ಯಾಕಲ್ನ ಹತ್ತಿರ ನೀಡೋಬ್ಲಾಸ್ಟ್ ಸೆಲ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆನಾ. ಸೊ ನೀಡೋಬ್ಲಾಸ್ಟ್ ಟೆಂಟ್ಯಾಕಲ್ಸ್ ಆರ್ ಫಿಂಗರ್ ಲೈಕ್ ಸ್ಟ್ರಕ್ಚರ್, ನೋಡೋಕ್ಕೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇದ್ದಾರೆ. ಆ್ಯಂಡ್ ವಿಚ್ ಸರೌಂಡ್ ದಿ ಮೌತ್ ಆಫ್ ಅ ಸಿಲಿಂಟ್ರೇಟ್ಸ್ ವೇರ್ ದೀಸ್ ಟೆಂಟ್ಯಾಕಲ್ಸ್ ಆರ್ ಪ್ರೆಸೆಂಟ್. ದೀಸ್ ಆರ್ ಪ್ರೆಸೆಂಟ್ ಇನ್ ಅ ಮೌತ್ ಆಫ್ ಸಿಲಿಂಟ್ರೇಟ್ಸ್. ಸೊ ಯು ಮೇ ಸಿ ಇನ್ ಕಾಕ್ರೋಚಲ್ಲೂ ನೋಡ್ಬೋದು ನಾವು. ಇದನ್ನು ನಾವು ಏನಂತ ಕರಿತೀವಿ, ಎಂಟೇನಾ. ಸೊ ನಮ್ಮ ಕಾಮನ್ ಲ್ಯಾಂಗ್ವೇಜಲ್ಲಿ ಇದನ್ನು ನಾವು ಮೀಸ್ ಅಂತ ಕರಿತೀವಿ. ಸ್ಪೆಷಲಿ ವೆಲ್ ಪ್ರೆಸೆಂಟ್ ಇರ್ತವೆ ನಿಯರ್ ದ ಮೌತ್. ಸೊ ಸೇಮ್ ಟೆಂಟ್ಯಾಕಲ್ಸ್ ಆಲ್ಸೋ ಪ್ರೆಸೆಂಟ್ ನಿಯರ್ ದ ಮೌತ್. ಆ್ಯಂಡ್ ದ ಫಂಕ್ಷನ್ ಆಫ್ ಅ ಟೆಂಟ್ಯಾಕಲ್, ಇಟ್ ಈಸ್ ಯೂಸ್ ಟು ಫುಡ್ ಕ್ಯಾಪ್ಚರಿಂಗ್ ಆ್ಯಂಡ್ ಡಿಫೆನ್ಸ್. ಫುಡ್ ಕ್ಯಾಚ್ ಮಾಡೋಕ್ಕೂ ಮತ್ತು ಇದನ್ನು ಯಾರನ್ನು ತಿನ್ನೋಕ್ಕೂ ಬಂದ್ರೂ ಅವ್ರ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ಟೆಂಟ್ಯಾಕಲ್ಸ್ ಹೆಲ್ಪ್ ಮಾಡುತ್ತೆ. So come to nidoblast cell. These nidoblast cells are present on the surface, present in tentacles. Okay, the nidoblast cells are nothing but these are stinging cell. ನೋಡಿ ಇಲ್ಲಿ ಮುಳ್ಳಿನ ಥರ ಇವೆಲ್ಲ. ಸೊ ಸ್ಟಿಂಗಿಂಗ್ ಸೆಲ್ಲನ್ನು ಅಂತ ಕರಿತೀವಿ ನಾವು, ನಿಡೋಬ್ಲಾಸ್ಟ್ ಸೆಲ್ ಅಂತ ಕರಿತೀವಿ. ಎಲ್ಲಿ ಪ್ರೆಸೆಂಟ್ ಇರುತ್ತೆ ನೋಡಿ, ಇವು ಟೆಂಟ್ಯಾಕಲ್ಸ್ ಮೇಲೆ ಪ್ರೆಸೆಂಟ್ ಇರ್ತವೆ ಮತ್ತು ಬಾಡಿ ಮೇಲೆ ಪ್ರೆಸೆಂಟ್ ಇರುತ್ತೆ.
ನಿಡೋಬ್ಲಾಸ್ಟ್ ಸೆಲ್ಗಳು. ಇದರಲ್ಲಿ ಪಾಯ್ಸನ್ ಫೀಲ್ಡ್ ಕ್ಯಾಪ್ಸುಲ್ ಇರುತ್ತೆ. ಆ ಪಾಯ್ಸನ್ ಫೀಲ್ಡ್ ಕ್ಯಾಪ್ಸುಲನ್ನು ಏನಂತ ಕರೆಯೋಣ ನಾವು? ನೆಮ್ಯಾಟೋಸೈಟ್ ಅಂತ ಕರೆಯೋಣ. ಸೊ ನೆಮ್ಯಾಟೋಸೈಟ್ಸ್ ಆರ್ ದಿ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅ ನಿಡೋಬ್ಲಾಸ್ಟ್ ಸೆಲ್ ವಿಚ್ ಹ್ಯಾವ್ ಪಾಯ್ಸನ್. ಏನಿಲ್ಲ ನೆಮ್ಯಾಟೋಸೈಟ್ ಅಂದರೆ ಇವು ಸೆಲ್ಗಳು. ಇವರೆಲ್ಲಿ ಪ್ರೆಸೆಂಟ್ ಇರ್ತಾರೆ ಅಂದರೆ ನಿಡೋಬ್ಲಾಸ್ಟ್ ಸೆಲ್ ಹತ್ತಿರ ಇರ್ತಾರೆ ಆ್ಯಂಡ್ ಇವ್ರ ಹತ್ರ ಪಾಯ್ಸನ್ ಇರುತ್ತೆ. ದೇ ಹೆಲ್ಪ್ ಫಾರ್ ಎಂಕರೇಜ್ ಅಂದರೆ ಸಪೋರ್ಟ್ ಸಲುವಾಗಿ. ಫಾರ್ ಎಕ್ಸಾಂಪಲ್, ಸೊ ಒಂದು ಸಿಲಿಂಡ್ರೇಟ್ ನೀರಲ್ಲಿದೆ ಅಂದ್ಕೊಳ್ಳಿ, ನೀರಲ್ಲಿ ಈಸಿಲಿ ಫ್ಲೋ ಆಗಿ ಹೋಗ್ತಲ್ಲ ಥ್ರೂ ವಾಟರ್ ಕರೆಂಟು, ಆ ರೀತಿ ಆಗಬಾರ್ದು ಅಂತ ಒಂದು ಆಬ್ಜೆಕ್ಟ್ಗೆ ಅದು ಸಪೋರ್ಟಾಗಿ ಇಟ್ಕೋಬೇಕು ಥ್ರೂ ಸ್ಟಿಂಗ್ ಸೆಲ್ ಅಂತ. ಸೊ ಈ ಆಬ್ಜೆಕ್ಟ್ಗೆ ಸ್ಟಿಂಗ್ ಚುಚ್ಚಿ ಎಂಕರೇಜ್ ಆಗಿ ಸಪೋರ್ಟಾಗಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಲಾಂಗ್ ವಿತ್ ಡಿಫೆನ್ಸ್, ಸೊ ಯಾರನ್ನ ಅದನ್ನು ತಿನ್ನಕ್ಕೆ ಬಂದರೆ ಸೊ ಸ್ಟಿಂಗ್ಲಿಂದ ಬೈಟ್ ಮಾಡುತ್ತೆ. ಲೈಕ್ ಇನ್ ಹನಿಬಿ ಜೇನು ಹುಳದಲ್ಲಿ ನೋಡಿ, ಸೊ ಯಾವ ರೀತಿ ಕಚ್ಚುತ್ತಲ್ಲ ಸೇಮ್ ಅದೇ ರೀತಿ ಬೈಟ್ ಮಾಡುತ್ತೆ. ಬೈಟ್ ಮಾಡಿದ್ಮೇಲೆ ಸೊ ಅವರು ಯಾರು ತಿನ್ನಕ್ಕೆ ಬಂದಾರೋ ಪ್ರಿಡಿಯೇಟರು ಅವ್ರು ಓಡಿ ಹೋಗ್ತಾರೆ ಡಿಫೆನ್ಸ್ ಸಲುವಾಗಿ. ಆ್ಯಂಡ್ ಟು ಕ್ಯಾಪ್ಚರ್ ದ ಪ್ರೇ, ಸೊ ಪ್ರೇ ಕ್ಯಾಪ್ಚರ್ ಮಾಡೋಕ್ಕೂ ಸಹ ಈಗ ಫಾರ್ ಎಕ್ಸಾಂಪಲ್ ಇದು ಸ್ಟಿಂಗ್ ಇದೆ ಅಂದ್ಕೊಳ್ಳಿ, ಇಲ್ಲೇನಿದೆ ಪ್ರೇ ಇದೆ ಅಂದ್ಕೊಳ್ಳಿ, ಈ ಪ್ರೇನ ಜಸ್ಟ್ ಸ್ಟಿಕ್ ಮಾಡಿ ತಿಂದ್ಬಿಡ್ತವೆ. So the function of a nidoblast cell, it helps for encourage, defense and capture the prey. So another unique character is gastrovascular cavity. So gastrovascular cavity, it is we called coelenteron. Coelom is different. So coelom, it is a cavity between a gut wall ಅಂದರೆ digestive system ಮತ್ತು body wall. ಬಟ್ ಇದು ನೋಡಿ ಡೈಜೆಸ್ಟಿವ್ ಸಿಸ್ಟಮ್ ಒಳಗಿನ ಕ್ಯಾವಿಟಿನ ನಾವೇನಂತ ಕರಿತೀವಿ? ಸಿಲೆಂಟರಾನ್ ಅಂತ ಕರಿತೀವಿ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಈ ಫೈಲಮನ್ನು ನಾವು ಸಿಲಿಂಡ್ರೇಟ್ಸ್ ಸಹ ಅಂತ ಕರಿತೀವಿ. ನಿಡೋಬ್ಲಾಸ್ಟ್ ಸೆಲ್ ಇವೆ ಅಲ್ಲ, ಸೊ ಅದನ್ನು ನಾವು ನಿಡೇರಿಯಾ ಅಂತ ಕರಿತೀವಿ. ಸೊ ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ ಇದೆ, ಓನ್ಲಿ ಸಿಂಗಲ್ ಓಪನಿಂಗ್ ಇದೆ ಅಲ್ಲ, ಆ ಸಿಂಗಲ್ ಓಪನಿಂಗನ್ನು ಏನಂತ ಕರಿತೀವಿ ನಾವು? ಮೌತ್ ಅಂತ ಕರಿತೀವಿ. ಈ ಮೌತು ಇದ್ರ ಮೇಲೆ ಪ್ರೆಸೆಂಟ್ ಇದೆ ಅಂದರೆ ಹೈಪೋಸ್ಟೋಮ್ ಮೇಲೆ ಪ್ರೆಸೆಂಟ್ ಇದೆ. ಸೊ ಸಿ ಹಿಯರ್, ಸೊ ಇಲ್ಲಿ ನೋಡಿ ಇದು ಮೌತಾ, ಸೊ ಇಲ್ಲಿ ನೋಡಿ ಇದು ಹೈಪೋಸ್ಟೋಮಾ. ಸೊ ಹೈಪೋಸ್ಟೋಮ್ ಮೇಲೆ ಯಾರು ಪ್ರೆಸೆಂಟ್ ಇದ್ದಾರೆ? ಮೌತ್ ಪ್ರೆಸೆಂಟ್ ಇದ್ದಾರೆ. ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ ನಥಿಂಗ್ ಬಟ್ ಡೈಜೆಸ್ಟಿವ್ ಸಿಸ್ಟಮ್ ಕ್ಯಾವಿಟಿ. ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ ವಿತ್ ಆನ್ opening, with a single opening is there. That's why the digestion is incomplete digestion is there. Yes, ಸೊ ಇಲ್ಲಿ ಇನ್ಕಂಪ್ಲೀಟ್ ಡೈಜೆಷನ್ ಇರುತ್ತೆ. ಯಾಕಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸಿಂಗಲ್ ಓಪನಿಂಗ್ ಇದೆನಾ, ಸೊ ಆ ಸಿಂಗಲ್ ಓಪನಿಂಗನ್ನು ಏನಂತ ಕರಿತೀವಿ ನಾವು? ಮೌತ್. ಸೊ ಮೌತ್ ಇದ್ರ ಮೇಲೆ ಪ್ರೆಸೆಂಟ್ ಇದೆ, ಹೈಪೋಸ್ಟೋಮ್ ಮೇಲೆ ಪ್ರೆಸೆಂಟ್ ಇದೆ. ಸೊ another unique feature is polyp and medusa form. So the cnidarian coelentrates has two types of body forms, polyp and medusa. Polyp, it is a tubular attached to a sexual form. It is a tubular structure. So see here, this one we call polyp. The shape of a polyp is tubular and it looks like a cylinder shape. See here, it looks like a cylinder shape. So the shape of a polyp is cylinder. Shape of polyp cylindrical shape ಅಂತ ಕೂಡ ನಾವು ಕರಿತೀವಿ. Cylindrical shape. Shape of polyp. And it is a asexual form. Already we know that polyp produce medusa and medusa produce polyp. So polyp, it is a asexual form. Polyp asexually produces what? Medusa. And with upwardly directed mouth. ಸೊ ಮೌತ್ ಏನಿರುತ್ತೆ, ಸೊ ಅಪ್ವರ್ಡ್ಲಿ ಡೈರೆಕ್ಟೆಡ್ ಇರುತ್ತೆ. ಆ್ಯಂಡ್ ಇದು ಸುತ್ತಮುತ್ತ ಏನಿರುತ್ತವೆ ಅಂದರೆ ಟೆಂಟ್ಯಾಕಲ್ಸ್ ಇರುತ್ತೆ. ಡಯಾಗ್ರಾಮ್ನಲ್ಲಿ ನೋಡಿ ನೀವು. ಸೊ ಎಕ್ಸಾಂಪಲ್ ಯಾರು ಅಂದರೆ ಹೈಡ್ರಾ ಮತ್ತು ಅಡೆಮ್ಸ್ಮಿಯಾ. ಸೊ ಮೌತ್ ಅಪ್ಪರ್ ಪೋರ್ಷನಲ್ಲಿರುತ್ತೆ. ಮೌತ್ ಅಪ್ಪರ್ ಪೋರ್ಷನಲ್ಲಿ ಸೊ ಅದ್ರ ಸುತ್ತಮುತ್ತ ಏನು ಪ್ರೆಸೆಂಟ್ ಇರುತ್ತವೆ? ಟೆಂಟ್ಯಾಕಲ್ಸ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬಾಡಿ ಫಾರ್ಮ್ ಮೆಡುಸಾ. ಶೇಪ್ ಆಫ್ ಮೆಡುಸಾ ಈಸ್ ಅಂಬ್ರೆಲ್ಲಾ ಶೇಪ್. ಸೊ ಲುಕ್ ಹಿಯರ್, ಸಿ ಹಿಯರ್. ಸೊ ಶೇಪ್ ಯಾವ ಶೇಪ್ ಇದೆ ಅಂದರೆ ಅಂಬ್ರೆಲ್ಲಾ ಶೇಪ್ ಇದೆ. ಫ್ರೀ ಸ್ವಿಮ್ಮಿಂಗ್, ಈಸಿಲಿ ಮೂವ್ ಆಗುತ್ತೆ ಇದು. ಬಟ್ ಪಾಲಿಪ್ ಮೂವ್ ಆಗೋದಿಲ್ಲ. ಸೊ ಅದನ್ನು ಪಾಲಿಪನ್ನು ನಾವು ಏನಂತ ಕರೆಯೋಣ? ಸೆಸೈಲ್ ಅಂತ ಕರೆಯೋಣ. ಆ್ಯಂಡ್ ಪಾಲಿಪ್ ಇದು ಏನಿದೆ? ಸೆಕ್ಷುವಲ್ ಫಾರ್ಮ್ ಇದೆ ವಿತ್ ಡೌನ್ವರ್ಡ್ಲಿ ಡೈರೆಕ್ಟೆಡ್ ಮೌತ್. ಸೊ ಮೌತ್ ಇಲ್ಲಿ ನೋಡಿ, ಮೌತ್ ಏನಿರುತ್ತೆ ಇಲ್ಲಿ ಕೆಳಗಿರುತ್ತೆ. ಆ್ಯಂಡ್ ಮೌತ್ ಸುತ್ತಮುತ್ತ ಏನು ಪ್ರೆಸೆಂಟ್ ಇರುತ್ತವೆ? ಟೆಂಟ್ಯಾಕಲ್ ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್ ಯಾರು ಅಂದರೆ ಔರೇಲಿಯಾ. ಆ್ಯಂಡ್ ಅನದರ್ ನೇಮ್ ಫಾರ್ ದಿಸ್ ಒನ್ ಜೆಲ್ಲಿ ಫಿಶ್. ಸಿಂಪಲ್ ಏನಿಲ್ಲ. ಸೊ ಪಾಲಿಪು ಮೆಡುಸಾ ಅಂದರೆ ಪಾಲಿಪು ಶೇಪ್ ಆಫ್ ಪಾಲಿಪು ಸಿಲಿಂಡ್ರಿಕಲ್ ಶೇಪು, ಟ್ಯೂಬುಲರ್ ಶೇಪು. ಶೇಪ್ ಆಫ್ ಮೆಡುಸಾ ಅಂಬ್ರೆಲ್ಲಾ ಶೇಪ್. ಸೊ ಡಿಫ್ರೆನ್ಷಿಯೇಷನ್ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಅಂಬ್ರೆಲ್ಲಾ ಶೇಪ್ ಇದೆ. ಇದು ಸೆಕ್ಷುವಲ್ ಫಾರ್ಮ್ ಇದೆ ಪಾಲಿಪು. ಮೆಡುಸಾ ಏನಿದೆ? ಸೆಕ್ಷುವಲ್ ಫಾರ್ಮ್ ಇದೆ.
ಆ್ಯಂಡ್ ಪಾಲಿಪ್ ಕಡೆ ಅಪ್ವರ್ಡ್ಲಿ ಡೈರೆಕ್ಟೆಡ್ ಮೌತ್ ವಿತ್ ಟೆಂಟ್ಯಾಕಲ್, ಮೆಡುಸಾ ಕಡೆ ಡೌನ್ವರ್ಡ್ಲಿ ಡೈರೆಕ್ಟೆಡ್ ಮೌತ್ ವಿತ್ ಟೆಂಟ್ಯಾಕಲ್ಸ್. ಸೊ ಪಾಲಿಪು ಸಸೈಲ್ ಇದ್ದರೆ, ಮೆಡುಸಾ ಏನಿದೆ ಫ್ರೀ ಸ್ವಿಮ್ಮಿಂಗ್ ಇದೆ. ಸೊ ಇದ್ರ ಮೇಲೆ ಕ್ವೆಶನ್ ಕೇಳ್ತಾರೆ, ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ಪಾಲಿಪ್ ಆ್ಯಂಡ್ ಮೆಡುಸಾ. ಸೊ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಇವನ್ ನೀಟಲ್ಲೂ ಸಿ ಇ ಟಿಯಲ್ಲೂ ಎಕ್ಸಾಂಪಲ್ಸ್ ಇಂಪಾರ್ಟೆಂಟು. ಸೊ ಪಾಲಿಪ್ಗೆ ಎಕ್ಸಾಂಪಲ್ ಹೈಡ್ರಾ ಆ್ಯಂಡ್ ಅಡೈಸ್ಮಿಯಾ, ಆ್ಯಂಡ್ ಮೆಡುಸಾಗೆ ಎಕ್ಸಾಂಪಲ್ಲು ಔರೇಲಿಯಾ. ಸೊ ಔರೇಲಿಯಾ ಇಸ್ ಕಾಮನ್ಲಿ ಕಾಲ್ಡ್ ಜೆಲ್ಲಿಫಿಶ್. Another unique feature is alternation of generation, or it is also called metagenesis. It is a very important concept. ಸಿಂಪಲ್ ಅತಿ ಏನೂ ಇಲ್ಲ ಇಲ್ಲಿ. ಪಾಲಿಪ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಮೆಡುಸಾ ಪ್ರೊಡ್ಯೂಸ್ ಮಾಡುತ್ತೆ. ಪಾಲಿಪ್ ಪ್ರೊಡ್ಯೂಸಸ್ ವಾಟ್, ಮೆಡುಸೆ. ಸೊ ಮೆಡುಸಾ ಆರ್ ಮೆಡುಸೆ. ಸೊ ಮೆಡುಸೆ ಪ್ರೊಡ್ಯೂಸಸ್ ಪಾಲಿಪು ಮೆಡುಸಾ ಪ್ರೊಡ್ಯೂಸ್ ಮಾಡುತ್ತೆ, ಮೆಡುಸಾ ಪಾಲಿಪ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪಾಲಿಪಿಂದ ಮೆಡುಸೆಯಿಂದ ಪಾಲಿಪನ್ನು ಮೆಡುಸಾ ಸೆಕ್ಷುವಲಿ ಪ್ರೊಡ್ಯೂಸ್ ಮಾಡಿದ್ರೆ, ಮೆಡುಸಾ ಪಾಲಿಪನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ, ಸೆಕ್ಷುವಲಿ. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಆಲ್ಟರ್ನೇಷನ್ ಆಫ್ ಜನರೇಷನ್. ಪಾಲಿಪಿಂದ ಮೆಡುಸಾ ಸೆಕ್ಷುವಲಿ, ಮೆಡುಸಾಯಿಂದ ಪಾಲಿಪ್ ಸೆಕ್ಷುವಲಿ. ಸೊ ಇದನ್ನೇ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಆರ್ ಮೆಟಾಜೆನೆಸಿಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾರು ನೋಡಿ ಇಲ್ಲಿ, ಒಬೇಲಿಯಾ ಎಕ್ಸಾಂಪಲ್ ಫಾರ್ ಮೆಟಾಜೆನೆಸಿಸ್ ಆರ್ ಆಲ್ಟರ್ನೇಷನ್ ಆಫ್ ಜನರೇಷನ್. ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಇಂಪಾರ್ಟೆಂಟು. ಎಕ್ಸಾಂಪಲ್ ಯಾರಿದ್ದಾರೆ ಇಲ್ಲಿ, ಒಬೇಲಿಯಾ. ಆ್ಯಂಡ್ ನೆಕ್ಸ್ಟ್ ಯುನೀಕ್ ಫೀಚರ್ ಕೋರಲ್ಸ್. ಸೊ ಇವರನ್ನು ನಾವು ಕೋರಲ್ಸ್ ಅಂತ ಕರಿತೀವಿ. ಇಲ್ಲಿದ್ದಾರೆ ನೋಡಿ ಡಯಾಗ್ರಾಮಲ್ಲಿ ಇಮೇಜಲ್ಲಿ. ಸೊ ಇವರು ಕೋರಲ್ಸ್ ಆರ್ ದಿ ಒನ್ ಆಫ್ ದ ಫಾರ್ಮ್ ಆಫ್ ಆರ್ ಒನ್ ಆಫ್ ದ ಟೈಪ್ ಆಫ್ ಸಿಲೆಂಟ್ರೇಟ್ ಆರ್ ಮೆಂಬರ್ ಆಫ್ ಸಿಲೆಂಟ್ರೇಟ್ಸ್. ಸೊ ಕೋರಲ್ಸ್ ಹ್ಯಾವ್ ಮೇಡ್ ಅಪ್ ಆಫ್ ಸ್ಕೆಲೆಟನ್. ನಮ್ಮ ಬಾಡಿ ಯಾವ ರೀತಿ ಬೋನ್ಲಿಂದ ಆಗಿದೆಯಲ್ಲ, ಸೇಮ್ ಇವ್ರ ಬಾಡಿನೂ ಸ್ಕೆಲೆಟನ್. ದಟ್ ಸ್ಕೆಲೆಟನ್ ಈಸ್ ಮೇಡ್ ಅಪ್ ಆಫ್ ವಾಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಮೊದಲು ಸ್ಕೆಲೆಟನ್ನು ಪೊರಿಫೆರಾದ ಹತ್ರ ಸ್ಪಿಕ್ಯೂಲ್ಸ್ ಇತ್ತು, ಇಲ್ಲ ಸ್ಪಾಂಜಿನ್ ಫೈಬರ್ಸ್ ಇತ್ತು. ಆ್ಯಂಡ್ ಸಿಲೆಂಟ್ರೇಟ್ಸ್ ಕಡೆ ನೋಡಿ, ಸೊ ಸ್ಕೆಲೆಟನ್ ಎದಲಿಂದ ಮಾಡಲ್ಪಟ್ಟಿದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ಲಿಂದ ಮಾಡಲ್ಪಟ್ಟಿದೆ. ಎಕ್ಸಾಂಪಲ್ಸ್ ಆಫ್ ಸಿಲೆಂಟ್ರೇಟ್ಸ್, ಹೈಡ್ರಾ ಎಕ್ಸಾಂಪಲ್ ಫಾರ್ ಪಾಲಿಪ್. ನೆನ್ಪಿಟ್ಕೊಳ್ಳಿ, ಪಾಲಿಪ್ಗೆ ಎಕ್ಸಾಂಪಲ್. ಒಬೇಲಿಯಾ ಆಲ್ಟರ್ನೇಷನ್ ಆಫ್ ಜನರೇಷನ್ ತೋರಿಸುತ್ತೆ. ಫೈಸೇಲಿಯಾ, ಸೊ ಇದನ್ನು ಫೈಸೇಲಿಯಾ ಅಂತೀವಿ. ಅನದರ್ ನೇಮ್ ಆಫ್ ಫೈಸೇಲಿಯಾ ಈಸ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಆ್ಯಂಡ್ ಇದು ಅಡೈಸ್ಮಿಯಾನ ನಾವು ಕಾಮನ್ನಾಗಿ ಸಿ ಅನಿಮೋನ್ ಅಂತೀವಿ. ಪೆನೆಟುಲ್ಲಾ, ಸೊ ಇದು ಪೆನೆಟುಲ್ಲಾ ನೋಡೋಕ್ಕೆ ಪೆನ್ ಥರ ಕಾಣ್ತಿದೆ ಅಲ್ಲ, ಸೊ ಅದಕ್ಕಾಗಿ ಸಿ ಪೆನ್ ಅಂತ ಕರಿತೀವಿ. ಆ್ಯಂಡ್ ಇದು ನೋಡಿ ಗಾರ್ಗೋನಿಯಾ. ಸೊ ಗಾರ್ಗೋನಿಯಾನ ಕಾಮನ್ನಾಗಿ ಏನಂತ ಕರಿತೀವಿ ನಾವು, ಸಿ ಫ್ಯಾನ್ ಅಂತೀವಿ. ಆ್ಯಂಡ್ ಮಿಂಡ್ರಿನಾ, ಸೊ ನೋಡೋಕ್ಕೆ ಬ್ರೇನ್ ಥರ ಇದೆ ಅಲ್ಲ, ಸೊ ಅದಕ್ಕಾಗಿ ಬ್ರೇನ್ ಕೋರಲ್ ಅಂತ ಕರಿತೀವಿ. ಹೈಡ್ರಾ, ಒಬೇಲಿಯಾಸ್, ಫೈಸೇಲಿಯಾ, ಅಡೈಸ್ಮಿಯಾ, ಪೆನೆಟುಲ್ಲಾ, ಗಾರ್ಗೋನಿಯಾ, ಮಿಂಡ್ರಿನಾ. ಸೊ ಇವು ಎಕ್ಸಾಂಪಲ್ ಫಾರ್ ವಾಟ್, ಸಿಲೆಂಟ್ರೇಟ್ಸ್. ಸೊ ಎಕ್ಸಾಮಲ್ಲಿ ಕ್ವೆಶನ್ ಹೇಗೆ ಕೇಳ್ತಾರೆ ನೋಡಿ. ಸೊ ಒಂದು ಕಡೆ ಫೈಲಮ್ ಕೊಟ್ಟಿರ್ತಾರೆ, ಒಂದು ಕಡೆ ಫೈಲಮ್ಮು ಅವ್ರು ಒಂದು ಕಡೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಎಕ್ಸಾಂಪಲ್ ಕೊಟ್ಟು ಫೈಲಮ್ ಜೊತೆ ಮ್ಯಾಚ್ ಮಾಡಿ ಅಂತ ಕೇಳ್ತಾರೆ. ಈ ಫಾರ್ ಎಕ್ಸಾಂಪಲ್ ಸೈಕಾನ್ ಕ್ವೆಶನ್ ಎ ಸೈಕಾನ್ ಕೇಳ್ತಾರೆ, ಬಿ ಏನು ಕೇಳ್ತಾರೆ, ಹೈಡ್ರಾ ಕೇಳಿರ್ತಾರೆ ಅಂದ್ಕೊಳ್ಳಿ. ಸೊ ಸೈಕಾನ್ ಇದಕ್ಕೆ ಬರುತ್ತೆ, ಪೊರಿಫೆರಾಕ್ಕೆ. ಆ್ಯಂಡ್ ಹೈಡ್ರಾ ಇದಕ್ಕೆ ಬರುತ್ತೆ, ಸಿಲೆಂಟ್ರೇಟಾಕ್ಕೆ. ಸೊ ನಾವು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ನಾವು ಯಾವ ಫೈಲಮ್ ಅಂತ ಬರೆದ್ರೆ ಫೈ ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ನಮಗೆ 5 ಮಾರ್ಕ್ಸ್ ಸಿಗ್ತವೆ. ಅವ್ರು ಸಮ್ಟೈಮ್ ಏನು ಕೇಳಿದ್ದಾರೆ ಅಂದರೆ ಜನರಲ್ ಕ್ಯಾರೆಕ್ಟರ್ಸು ಕೇಳ್ತಾರೆ. ರೈಟ್ ಅ ಜನರಲ್ ಕ್ಯಾರೆಕ್ಟರ್ ಆಫ್ ಸಿಲೆಂಟ್ರೇಟ್ಸ್, ಈ ಥರ ಕ್ವೆಶನ್ ಕೇಳ್ತಾರೆ. ಸೊ ನೀವು ಜನರಲ್ ಕ್ಯಾರೆಕ್ಟರ್ಸ್ ಬರೆದ್ರೆ ಮುಗೀತು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟು. ಎಕ್ಸಾಂಪಲ್ಸು ಆಲ್ಟರ್ನೇಷನ್ ಆಫ್ ಜನರೇಷನ್ಗೆ ಎಕ್ಸಾಂಪಲು ಒಬೇಲಿಯಾ ಇರುತ್ತೆ, ಆ್ಯಂಡ್ ಪಾಲಿಪ್ಗೆ ಎಕ್ಸಾಂಪಲು ಹೈಡ್ರಾ ಆ್ಯಂಡ್ ಅಡೈಸ್ಮಿಯಾ, ಆ್ಯಂಡ್ ಇನ್ನು ಮೆಡುಸೆಗೆ ಎಕ್ಸಾಂಪಲು ಔರೇಲಿಯಾ. ಸೊ ಈ ಥರ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡು ಜನರಲ್ ಕ್ಯಾರೆಕ್ಟರ್ಸ್ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಂಪಲ್ ಮೇಲೆ ತುಂಬ ಕ್ವೆಶನ್ ಕೇಳಿದ್ದಾರೆ. ಸೊ ಸ್ವಲ್ಪ ಫೋಕಸ್ ಮಾಡಿ ಎಕ್ಸಾಂಪಲ್ಗಳನ್ನು ಓದ್ಕೊಂಡು ಹೋಗಿ. ಥ್ಯಾಂಕ್ ಯು.